ಮೆಚ್ಚುವಂತ ಹಲವಾರು ಸಂಗತಿಗಳಲ್ಲಿ ಒಂದ್ ಎರಡು ಮೂರು ಏನು ಅಂದ್ರೆ, ನೀವು ಯಾವುದೋ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತ ಹೋಗಲ್ಲ. ಇರೋವಂಥವ್ರನ್ನ ಎಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿ ಬಳಸ್ಕೊಳ್ಳಿಕ್ ಸಾಧ್ಯ ಅದನ್ನ ಬಳಸ್ಕೋತೀರಿ. ಆಮೇಲೆ ಕನ್ನಡನೇ ಮೂಲ, ಇಲ್ಲಿಂದ ಎಲ್ಲದೂ ಆಗ್ಬೇಕು ಅಂತ ಹೇಳಿದ್ದೆ, ಲೋಕಲ್ ಟು ಗ್ಲೋಬಲ್. ಅದಕ್ಕೆ ನಾನು ಹೇಳಿದ್ದೆ. ಜೊತೆಗೇನು ಅಂತಂದ್ರೆ, ಎಲ್ಲ ಒಂದ್ ಕಡೆ ಓದಿದ್ದೆ, ಒಬ್ಬ ದೊಡ್ಡ ಸಾಫ್ಟ್ವೇರ್ ಉದ್ಯಮಿ ತನ್ನ ಉದ್ಯಮವನ್ನ ಒಂದು ಹಳ್ಳಿಗೆ ಶಿಫ್ಟ್ ಮಾಡಿಸ್ಬಿಟ್ಟ ಅಂತ ಹೇಳಿದ. ನಿಮ್ಮ ಇಡೀ ಕೆರಾಡಿನ ಫಿಲ್ಮ್ ಸಿಟಿ ಮಾಡಿದೀಯಲ್ಲ ಸರ್, ಸಾಮಾನ್ಯ ಬಹಳ ಆಸೆ ಇತ್ತು ಅದೊಂದು. ಅಂದ್ರೆ ನಮ್ಮೂರಲ್ಲಿ ಸಿನಿಮಾ ಮಾಡಿದ್ರು ಮುಂಚೆನೂ ತುಂಬಾ ಫಿಲ್ಮ್ಗಳೆಲ್ಲ ಶೂಟ್, ನಮ್ ಕೆರಾಡಿಯಲ್ಲ ಕುಂದಾಪುರದ ಸುತ್ತಮುತ್ತಲಿನ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ರು. ಸೊ ಇವತ್ತಿಗೆ ಸಿನಿಮಾ ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಊರಿಗೆ ನಿಮ್ಮ ಟೌನ್ಗೆ ತಗೊಂಡು ಹೋಗುವಂತ ಸಾಧ್ಯತೆಗಳಿದೆ, ಅಷ್ಟು ಪಾಸಿಬಿಲಿಟೀಸ್ಗಳಿದೆ. ಹಾಗಾಗಿ ಅದು ಹೋದಾಗ ಅದ್ರದ್ದು ಇದು ಬ್ಯೂಟಿ ಬೇರೆ ಇರುತ್ತೆ. ಆಮೇಲೆ ನನ್ನ ಕಥೆಗಳೆಲ್ಲ ಆ ಸುತ್ತಮುತ್ತನೇ ಇರೋದ್ರಿಂದ ನನಗೆ ಅದು ತುಂಬಾ ಇಷ್ಟ, ನನ್ನ ಊರಲ್ಲಿ ಶೂಟಿಂಗ್ ಮಾಡೋದಂತ. ಅಲ್ಲಿ ಲೊಕೇಶನ್ ತುಂಬಾ ಬ್ಯೂಟಿಫುಲ್, ಎಲ್ಲಾ ರೀತಿಯಾದಂತ ಲೊಕೇಶನ್ಸ್ ಗಳೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ಎಷ್ಟು ಸಲ ಶೂಟ್ ಮಾಡಿದ್ರು, ಎಷ್ಟು ಕತೆ ಹೇಳಿದ್ರು ಅಲ್ಲಿ ನನ್ಗೆ ಮುಗಿತಾನೆ ಇಲ್ಲ. ಅಲ್ಲಿ ಏನ್ ಮಾಡ್ಲಿ. ಅದ್ಭುತ. ನಿಮ್ದು ಒಂದೇ ಒಂದು ಪ್ರಶ್ನೆ ಇದೆ, ನಾನು ಲಾಸ್ಟ್ ಮೇಡಮ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮೇಡಮ್, ಏನ್ ನೆಕ್ಸ್ಟ್ ನಿಮ್ಮ ಯೋಜನೆಗಳು? ಅಥವಾ ಸೊ ಈ ರೀತಿ ಇಂಥದ್ದೊಂದು ಸ್ನೇಹ ಸಿಕ್ಕಂತ ಸಂದರ್ಭದಲ್ಲಿ ಅವ್ರು ಯಾವಾಗ ಕರೆದ್ರು ಕೂಡ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅನ್ನೋ ಮನೋಭಾವನೆ ಇರುತ್ತೆ ಸಹಜವಾಗಿ. ಖಂಡಿತ. ನೆಕ್ಸ್ಟ್ ನಿಮ್ಮ ಯೋಜನೆಗಳೇನೇನು? ಮುಂದಿನ ಪ್ರಾಜೆಕ್ಟ್ಸ್ ಇದೆ, ನಡೀತಾ ಇದೆ. ಐ ಡೋಂಟ್ ವಾಂಟ್ ತುಂಬಾ ದೊಡ್ಡ ಲಿಸ್ಟ್ ಇದೆ, ಓಡ್ತಿದೆ ಅಲ್ಲಿ ಅಂತ ಅಲ್ಲ, ತುಂಬಾ ಒಳ್ಳೆ ಅವಕಾಶ ಸಿಗ್ತಾ ಇದೆ. ಸೊ ಅದು ತುಂಬಾ ಖುಷಿ ವಿಷಯ ನನಗೆ. ಅಂದ್ರೆ ಬೇರೆ ಬೇರೆ ಪಾತ್ರಗಳು, ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಅದ ಎಕ್ಸ್ಪೀರಿಯನ್ಸ್ ಮಾಡಕ್ ಅವಕಾಶ ಸಿಗ್ತಾ ಇದೆ. ಬಟ್ ಸದ್ಯಕ್ಕೆ ಈ ಕಾಂತಾರ ಜರ್ನಿಯಲ್ಲೇ ಫೋಕಸ್. ಅಲ್ಲ, ಇತ್ತೀಚಿನ ದಿನದ ಇದನ್ನ ನೋಡ್ತಾ ಇದೀವಿ. ಯಾರಾದ್ರೂ ಈ ಕ್ರಶ್ ಕಿಶ್ ಅಂತ ಹೇಳ್ಬಿಟ್ರೆ ಬಹಳ ಖುಷಿ ಆಗೋದು, ಅದ್ರಲ್ಲಿ ಹಾರಾಡೋದು, ತೇಲಾಡೋದು, ಆ ಥರದ್ದು ಏನಾದ್ರು ರಸ್ತಾ ಇದೆಯಾ? ಸರಿ, ಕ್ರಶ್ ಲೇಬಲ್ ಎಲ್ಲ ಅದು ಚೇಂಜ್ ಆಗ್ತಾ ಹೋಗತ್ತೆ. ನಾನು ಅದ್ರ ಬಗ್ಗೆ ಜಾಸ್ತಿ ಕ್ರಾಶ್ ಏನೋ ಆಗ್ಬೋದು. ಬಟ್ ಜನರು ಅಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ನ ಶುರು ಮಾಡಿ ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಜನರು ನನ್ನ ಆಕ್ಟಿಂಗ್ ಕೇಪಬಿಲಿಟೀಸ್ಗೆ ತುಂಬಾ ಇದು ಕ್ರೆಡಿಟ್ ಕೊಡ್ತಾ ಇದಾರೆ. ಅದು ತುಂಬಾ ಖುಷಿ ವಿಷಯ. ಕ್ರಶ್ ಎಲ್ಲ ಓಕೆ, ಗ್ರೇಟ್. ಅಂದ್ರೆ ಒಂದ್ ತಿಂಗಳಿಗೆ 6 ತಿಂಗಳಿಗೆ ಆಗ್ಬೋದು ಕ್ರಶ್ ಅಂತ. ಬಟ್ ಅಂದ್ರೆ ನಾನು ಇಲ್ಲಿ ನಟನೆ ಮಾಡಕ್ ಬಂದಿರೋದು. ಸೊ ನನ್ನ ಪರ್ಫಾರ್ಮೆನ್ಸಸ್ ನ ನೋಡ್ಕೊಂಡು ಜನ ಪ್ರೀತಿ ಕೊಡ್ತಿದ್ದಾರೆ. ಸೊ ಅದು ತುಂಬಾ ಖುಷಿ ವಿಷಯ ನನಗೆ. ನನಗೆ ಅದು ತುಂಬಾ ವ್ಯಾಲ್ಯೂಬಲ್. ಕ್ರಶ್ ಓಕೆ, ಎಂಜಾಯ್.